Good morning everyone. Today we are going to continue the chapter Diversity in Living Organisms. So vertebrata. You know that in your previous classes, what do you mean by vertebrates and invertebrates? So now let us recall about that. Here vertebrates means the animals which possess backbone, that animals are called vertebrates. The animals which possess backbone, that animals are called vertebrates. ಯಾವ ಅನಿಮಲ್ಸಿಗೆ ಬ್ಯಾಕ್ಬೋನ್ ಅನ್ನು ಇರುತ್ತೋ ಆ ಅನಿಮಲ್ಸನ್ನು ನಾವು ಏನಂತ ಕರಿತೀವಿ, ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಸೊ ಇನ್ವರ್ಟಿಬ್ರೇಟ್ಸ್ ಮೀನ್ಸ್ ದ ಅನಿಮಲ್ಸ್ which do not possess the backbone, that animals are called invertebrates. ಯಾವ ಅನಿಮಲ್ಸಿಗೆ ಬ್ಯಾಕ್ಬೋನನ್ನು ಇರೋದಿಲ್ಲ ಆ ಅನಿಮಲ್ಸನ್ನು ನಾವು ಏನಂತ ಕರಿತೀವಿ, ಇನ್ವರ್ಟಿಬ್ರೇಟ್ಸ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ನೌ ವಿ ಹ್ಯಾವ್ ಟು ಸಿ ದ ಇಂಪಾರ್ಟೆನ್ಸ್ ಆಫ್ ದ ವರ್ಟಿಬ್ರೇಟಾ. ಸೊ ದೇ ಹ್ಯಾವ್ ವರ್ಟಿಬ್ರಲ್ ಕಾಲಮ್ ಆ್ಯಂಡ್ ಇಂಟರ್ನಲ್ ಸ್ಕೆಲಿಟನ್. ಅಂದರೆ these animals have a true vertebral column and internal skeleton, so allowing a completely different distribution of muscles attachment points to be used for movement. ಕಂಪ್ಲೀಟಾಗಿ ಈ ಅನಿಮಲ್ಸಲ್ಲಿ ವರ್ಟಿಬ್ರಲ್ ಕಾಲಮಲ್ಲಿ ಏನಂದರೆ ಒಂದು ಇಂಟರ್ನಲ್ ಸ್ಕೆಲಿಟನನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಇಟ್ಸ್ ಕ್ಯಾನ್ ಬಿ ಅನ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಡಿಫ್ರೆಂಟ್ ಮಸಲ್ಸ್, ಬೇರೆ ಬೇರೆ ಮಸಲ್ಸಿಂದ ಇದನ್ನು ಡಿಸ್ಟ್ರಿಬ್ಯೂಷನ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಯಾವುದನ್ನ, ವರ್ಟಿಬ್ರೇಟ್ಸನ್ನು. ಆ್ಯಂಡ್ ಅಟ್ಯಾಚ್ಮೆಂಟ್ ಪಾಯಿಂಟ್ಸ್ ಟು ಬಿ ಯೂಸ್ಡ್ ಫಾರ್ ಮೂಮೆಂಟ್. ಸೊ ಇದನ್ನು ತನ್ನ ಚಲನೆಯನ್ನು ಹೊಂದ್ಕೊಳ್ಳೋಕ್ಕಾಗಿ ಈ ಅಟ್ಯಾಚ್ಮೆಂಟ್ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ವರ್ಟಿಬ್ರೇಟ್ಸ್ ಆರ್ ಬೈಲ್ಯಾಟರಲ್, ಸಿಮಿಟ್ರಿಕಲ್ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್. ಸೊ ವರ್ಟಿಬ್ರೇಟ್ಸ್ ಏನಾಗಿರ್ತವೆ, ಬೈಲ್ಯಾಟರಲ್, ಸಿಮಿಟ್ರಿಕಲ್ ಆಗಿರುತ್ತೆ ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್. ನಿಮಗೆ ನಾನು ಹೇಳಿದ್ದೀನಿ ನಾನು ಏನು ಬೈಲ್ಯಾಟರಲ್ ಅಂದರೆ. ಸೊ ಒನ್ಸ್ ಅಗೇನ್ ದಿಸ್ ಕ್ಯಾನ್ ಬಿ ಅನ್ ರೀಕಾಲ್ ಇಟ್. ಯೋ ಬೈಲ್ಯಾಟರಲ್ಸ್ ಮೀನ್ಸ್ ಬೋತ್ ರೈಟ್ ಆ್ಯಂಡ್ ಲೆಫ್ಟ್ ಹಾಫ್ ಆಫ್ ದ ಬಾಡಿ ಈಸ್ ಸೇಮ್. ಸೊ ರೈಟ್ ಸೈಡ್ ಮತ್ತು ಅನಿಮಲ್ಸ್ ವೆನ್ ಇಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಹಾಫ್ಸ್. ಇಲ್ಲಿ ಟೂ ಹಾಫ್ಸ್ ಅಲ್ಲಿ ಅನಿಮಲ್ಸನ್ನು ಇದೆ ಅಂದರೆ ಸೊ ಆ ಅನಿಮಲ್ಸನ್ನು ರೈಟ್ ಮತ್ತು ಲೆಫ್ಟ್ ಹಾಫ್ ಸೈಡನ್ನು ಏನಾಗಿರುತ್ತೆ ಅದನ್ನು ಸೇಮ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಆ ಅನಿಮಲ್ಸನ್ನು ನಾವು ಬೈಲ್ಯಾಟರಲ್ಸ್ ಅಂತ ಕರಿತೀವಿ. ಆ್ಯಂಡ್ ಟ್ರಿಪ್ಲೋಬ್ಲಾಸ್ಟಿಕ್, ಯು ನೋ ದಟ್ ದ ಅನಿಮಲ್ಸ್ ವಿಚ್ ಕಂಟೈನ್ಸ್ ದ 3 layers of cells, that animals are called triploblastic animals. And they have coelomic cavity and segmented. ಸೊ ಇದರಲ್ಲೂ ಕೂಡ ಏನಾಗಿರುತ್ತೆ, ವರ್ಟಿಬ್ರೇಟ್ಸ್ಗಳಲ್ಲಿ ಸಿಲಮಿಕ್ ಕ್ಯಾವಿಟಿಯನ್ನು ಇರುತ್ತೆ. ಇವಾಗ ನಮ್ಮ ಸ್ಟಮಕಲ್ಲಿ ಯಾವ ಥರ ಸೊ ಕ್ಯಾವಿಟಿಯನ್ನು ಇರುತ್ತೋ ಸೊ ಆ ಥರ ಈ ಅನಿಮಲ್ಸಲ್ಲೂ ಕೂಡ ಸಿಲಮಿಕ್ ಕ್ಯಾವಿಟಿಯನ್ನು ಇರುತ್ತೆ. ಆ್ಯಂಡ್ ಸಮ್ ಒನ್ ಆರ್ ಸೆಗ್ಮೆಂಟೆಡ್. ಸೊ ಅದ್ರ ಬಾಡಿಯ ಮೇಲೆ ಸೆಗ್ಮೆಂಟೇಷನ್ಸ್ಗಳನ್ನು ಅಂದರೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಗೆರೆಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ವಿತ್ ಕಾಂಪ್ಲೆಕ್ಸ್ ಡಿಫ್ರೆನ್ಷಿಯೇಷನ್ ಆಫ್ ಬಾಡಿ ಟಿಶ್ಯೂ ಆ್ಯಂಡ್ ಆರ್ಗನ್ಸ್. ಸೊ ದ ಬಾಡಿ ಈಸ್ ಡಿಫ್ರೆನ್ಷಿಯೇಟೆಡ್ ಇಂಟು ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್. ಸೊ ನಿಮಗೆ ಹೇಳಿದ್ದೀನಿ ನಾನು ಏನು ಟಿಶ್ಯೂಸ್ ಅಂದರೆ ಗ್ರೂಪ್ ಆಫ್ ಸೆಲ್ಸ್ ಅಂತ. ಸೊ ಇದ್ರ ಬಾಡಿಯನ್ನು ಸೊ ಬೇರೆ ಬೇರೆ ಸೆಲ್ಸಿಂದ ಡಿಫ್ರೆನ್ಷಿಯೇಷನನ್ನು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಆ್ಯಂಡ್ ಆರ್ಗನ್ಸ್ ಮೀನ್ಸ್ ದೇರ್ ಬಾಡಿ ಕನ್ಸಿಸ್ಟ್ ಆಫ್ 4 ರೀಜನ್ಸ್: ಹೆಡ್, ನಕ್, ಟ್ರಂಕ್ ಆ್ಯಂಡ್ ಟೈಲ್. ಇದ್ರ ಬಾಡಿಯನ್ನು 4 ರೀಜನಿಂದ ಕನ್ಸಿಸ್ಟನ್ ಆಗಿದೆ. ಅದು ಯಾವುದ್ಯಾವುದಪ್ಪ ಅಂದರೆ ಹೆಡ್ ತಲೆ, ನೆಕ್ ಅಂದರೆ ಕತ್ತು, ಟ್ರಂಕ್ ಅಂದರೆ ಎದೆ ಭಾಗ, ಟೈಲ್ ಅಂದರೆ ಉದುರು ಭಾಗ. ಸೊ ಈ 4 ರೀಜನ್ಸಿಂದ ಏನಾಗಿದೆ ಸೊ ಈ ಒಂದು ಅನಿಮಲ್ಸನ್ನು ಸೊ ಕನ್ಸಿಸ್ಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆ್ಯಂಡ್ ದೇ ಹ್ಯಾವ್ 2 ಪೇರ್ ಆಫ್ ಫಿನ್ಸ್ ಆರ್ ಲಿಮ್ಸ್. ಸೊ ಇದರಲ್ಲಿ 2 ಫಿನ್ಸ್ ಅಥವಾ ಲಿಮ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಅದ್ರ ಕಾಲುಗಳಂತ ನಾವು ಹೇಳ್ತೀವಲ್ಲ, ಸೊ ಆ ಥರ ಇದರಲ್ಲಿ 2 ಫಿನ್ಸ್ ಅಥವಾ ಲಿಮ್ಸ್ಗಳನ್ನು ಇರ್ತಕ್ಕಂಥದ್ದು 2 ಪೇರ್ ಆಗಿರ್ತಕ್ಕಂತಹ ಸೊ ಫಿನ್ಸ್ ಆರ್ ಲಿಮ್ಸನ್ನು ನಾವು ಇದರಲ್ಲಿ ನೋಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹ್ಯಾಂಡ್ಸ್ ಈಸ್ 1 ಪೇರ್ ಈಸ್ ಈಕ್ವಲ್ ಟು ದಟ್ ಆಫ್ ದ
ಟೂ. ಸೊ ಹಾಗಾಗಿ ಇದನ್ನು ಏನಾಗಿರುತ್ತೆ ಅಂದರೆ 2 ಪೇರ್ಸ್ ಆಫ್ ಲಿಮ್ಸ್ಗಳನ್ನು ಇರ್ತಕ್ಕಂಥ ಕೈ ಮತ್ತು ಕಾಲುಗಳನ್ನು 2 ಪೇರ್ ಆಗಿರುತ್ತೆ ಅಂತಂದು ನಾವು ಹೇಳ್ಬೋದು. ಮತ್ತು ದ ರೆಸ್ಪಿರೇಷನ್ ಇನ್ ಅಕ್ವಾಟಿಕ್ ಫಾರ್ಮ್ಸ್ ಈಸ್ ಬೈ ಗಿಲ್ಸ್ ಆ್ಯಂಡ್ ಇನ್ ಲ್ಯಾಂಡ್ ಫಾರ್ಮ್ಸ್ ರೆಸ್ಪಿರೇಷನ್ ಈಸ್ ಬೈ ಲಂಗ್ಸ್. ಸೊ ಅಕ್ವಾಟಿಕ್ ಹೇಳಿದ್ದೀನಿ, ಅನಿಮಲ್ಸ್ ವಿಚ್ ಲಿವ್ಸ್ ಇನ್ ವಾಟರ್, ದಟ್ ಅನಿಮಲ್ಸ್ ಆರ್ ಕಾಲ್ಡ್ ಅಕ್ವಾಟಿಕ್ ಅನಿಮಲ್ಸ್ ಅಂತ ಹೇಳಿದ್ದೀನಿ. ಸೊ ಈ ಅಕ್ವಾಟಿಕ್ ಅನಿಮಲ್ಸ್ಗಳನ್ನು ಇವು ಯಾವ ಥರ ಉಸಿರಾಡುತ್ತಪ್ಪ ಅಂದರೆ ತನ್ನ ಗಿಲ್ಸಿನ ಮೂಲಕ. ಫಾರ್ ಎಕ್ಸಾಂಪಲ್ ಇವಾಗ ಫಿಶಲ್ಲಿ ಏನಿರುತ್ತೆ, ಸೊ ಯಾವ ಫಿಶನ್ನು ಯಾವುದ್ರ ಮೂಲಕ ಅದನ್ನು ರೆಸ್ಪಿರೇಷನನ್ನು ಮಾಡುತ್ತೆ, ಗಿಲ್ಸಿನ ಮೂಲಕ. ಸೊ ಹಾಗೆಯೇ ದ ರೆಸ್ಪಿರೇಷನ್ ಇನ್ ಅಕ್ವಾಟಿಕ್ ಫಾರ್ಮ್ಸ್ ಈಸ್ ಬೈ ಗಿಲ್ಸ್ ಆ್ಯಂಡ್ ಇನ್ ಲ್ಯಾಂಡ್ ರೆಸ್ಪಿರೇಷನ್ ಈಸ್ ಬೈ ಲಂಗ್ಸ್. ಅಂದರೆ ಲ್ಯಾಂಡ್ ಮೀನ್ಸ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಮೀನ್ಸ್ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂತಹ ಪ್ರಾಣಿಗಳು. ಸೊ ಆ ಪ್ರಾಣಿಗಳನ್ನು ಯಾವ ಥರ ಉಸಿರಾಡುತ್ತಪ್ಪ ಅಂದರೆ ತನ್ನ ಶ್ವಾಸಕೋಶದಿಂದ ಲಂಗ್ಸಿನ ಮೂಲಕ ಅದನ್ನ ಏನು ಮಾಡುತ್ತೆ, ಸೊ ರೆಸ್ಪಿರೇಷನನ್ನು ಉಸಿರಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಯಾವುವು ವರ್ಟಿಬ್ರೇಟ್ಸ್ಗಳು. ಮತ್ತು ದ ಸೆಕ್ಸಸ್ ಆರ್ ಸಪರೇಟ್. ಇದರ ಸೆಕ್ಸ್ಗಳು ಮೇಲ್ ಮತ್ತು ಫೀಮೇಲ್ 2 ರೀತಿಯಾಗಿರ್ತಕ್ಕಂತಹ ಸೆಕ್ಸಸ್ ಅನಿಮಲ್ಸ್ಗಳನ್ನು ನಾವು ಇದರಲ್ಲಿ ನೋಡ್ತೀವಿ. ಆ್ಯಂಡ್ ವರ್ಟಿಬ್ರೇಟ್ಸ್ ಆರ್ ಗ್ರೂಪ್ಡ್ ಇಂಟು 5 ಕ್ಲಾಸಸ್. ಸೊ ಇದನ್ನು ಕೂಡ ಏನು ಮಾಡಿದ್ದಾರೆ ಅಂದರೆ ವರ್ಟಿಬ್ರೇಟ್ಸ್ಗಳನ್ನು 5 ಗುಂಪಲ್ಲಿ ಇದನ್ನು ಕ್ಲಾಸಿಫಿಕೇಷನನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದೇ ಆರ್ ಫೀಸಸ್, ಆಂಫಿಬಿಯಾ, ರೆಪ್ಟೇಲಿಯಾ, ಏವ್ಸ್ ಆ್ಯಂಡ್ ಮೆಮೇಲಿಯಾ ಅಂತ. So here let us see one by one. Here fishes means fishes. So look at the fishes. So these are all belongs to the family of Pisces. So here they are fishes living in water. You know that where fishes are live? Fishes are live in water. Their skin is covered with scales or plates. So ನೀವು ನೋಡಿರಬಹುದು ಫಿಶನ್ನು. ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ ಫಿಶನ್ನು ನೋಡಿರ್ತೀರ. ಆ ಫಿಶ್ಶಿನ ಒಂದು ಮೇಲೆ ಏನು ಬಾಡಿಯನ್ನು ಇದೆಯೋ ಆ ಬಾಡಿ ಯಾವುದರಿಂದ ಕವರ್ ಆಗಿರುತ್ತೆ, ಪ್ಲೇಟ್ಸ್ ಅಥವಾ ಸ್ಕೇಲ್ಸಿಂದ ಕವರ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದಿ ರೆಸ್ಪೈರ್ ಯೂಸಿಂಗ್ ಗಿಲ್ಸ್. ಅದನ್ನು ಯಾವ ಥರ ಉಸಿರಾಡುತ್ತಪ್ಪ ಅಂದರೆ, ಸೊ ಅದರ ಮೂತಿ ಹತ್ರ ಏನಿರುತ್ತೆ ಅಲ್ಲಿ ಗಿಲ್ಸನ್ನು ಇರುತ್ತೆ, ಆ ಗಿಲ್ಸಿನ ಮೂಲಕ ಅದನ್ನು ಉಸಿರಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. And they have streamlined body and fins helps to move in water. ಸೊ ನೋಡಿರಿ ಅನಿಮಲ್ಸಿನ ಒಂದು ಬಾಡಿಯನ್ನು ನೋಡಿರಿ ಬೋಟ್ ಶೇಪ್ ಥರ ಇದೆ. ಸೊ ಇದನ್ನ ಸ್ಟ್ರೀಮ್ಲೈನ್ಡ್ ಬಾಡಿ ಆ್ಯಂಡ್ ಅದ್ರ ಫಿನ್ಸನ್ನು ಏನು ಮಾಡುತ್ತೆ ಅಂದರೆ, ಸೊ ಕಾಡಲ್ ಫಿನ್, ಪೆಕ್ಟೋರಲ್ ಫಿನ್, ಪೆಲ್ವಿಕ್ ಫಿನ್. ಸೊ ಏನು ಈ ಫಿಲ್ಸ್ಗಳನ್ನು ಇದ್ದಾವೆ, ಈ ಒಂದು ಫಿನ್ಸಿನ ಮೂಲಕ ಏನು ಮಾಡುತ್ತೆ, ಈ ಫಿಶನ್ನು ಮೂಮೆಂಟನ್ನು ಮಾಡ್ತಕ್ಕಂಥ ಚಲನೆಯನ್ನು ಹೊಂದ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್. ಸೊ ಇದು ಕೋಲ್ಡ್ ಬ್ಲಡೆಡ್, ಇದು ರಕ್ತವನ್ನು ಯಾವ ಥರ ಇರುತ್ತೆ, ಕೂಲ್ ಆಗಿರುತ್ತೆ. ನಮ್ಮದು ನೋಡಿದರೆ ನಮ್ಮ ರಕ್ತವನ್ನು ಬಿಸಿಯಾಗಿರುತ್ತೆ, ವಾರ್ಮ್ ಆಗಿರುತ್ತೆ. ಬಟ್ ಫಿಶ್ಶಿನ ರಕ್ತ ಯಾವ ಥರ ಇರುತ್ತೆ, ಅದನ್ನು ಕೋಲ್ಡ್ ಬ್ಲಡೆಡ್ ಅನಿಮಲ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೇರ್ ಹಾರ್ಟ್ ಹ್ಯಾಸ್ ಓನ್ಲಿ 2 ಚೇಂಬರ್ಸ್. ಅದರ ಹಾರ್ಟಿಗೆ ಎಷ್ಟು ಚೇಂಬರ್ಸ್ ಇರುತ್ತೆ, 2 ಚೇಂಬರ್ಸನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದು ನಮ್ಮ ಹಾರ್ಟಲ್ಲಿ 4 ಚೇಂಬರ್ಸನ್ನು ಇರುತ್ತೆ, 2 ಆರಿಕಲ್ ಮತ್ತು 2 ವೆಂಟ್ರಿಕಲ್. ಬಟ್ ಫಿಶ್ಶಿನ ಹಾರ್ಟಿಗೆ ಎಷ್ಟು ಚೇಂಬರ್ಸ್ ಇರುತ್ತೆ, ಓನ್ಲಿ 2 ಚೇಂಬರ್ಸ್. ದೇ ಲೇ ಎಗ್ಸ್ ಫ್ರಮ್ ವಿಚ್ ದ ಯಂಗ್ ಒನ್ಸ್ ಹ್ಯಾಚ್ ಔಟ್. ಸೊ ಇದನ್ನು ಮೊಟ್ಟೆಯನ್ನು ಹಾಕ್ತಕ್ಕಂತಹ ಒಂದು ಪ್ರಾಣಿ ಅಂತಂದು ಹೇಳ್ಬೋದು. ಸೊ ಸಮ್ ಫಿಶಸ್ ಹ್ಯಾವ್ ಸ್ಕೆಲಿಟನ್ ಮೇಡ್ ಆಫ್ ಕಾರ್ಟಿಲೇಜ್. ಆದರೆ ಕೆಲವೊಂದು ಫಿಶಸ್ಸಲ್ಲಿ ಏನಿರುತ್ತೆ ಅಂದರೆ ಮೂಳೆಗಳನ್ನು ಇರ್ತಕ್ಕಂತಹ ಫಿಶಸ್ಗಳನ್ನು ನಾವು ನೋಡ್ತೀವಿ. ಸೊ ಅದನ್ನು ಕಾರ್ಟಿಲೇಜ್ ಅಂತಕ್ಕಂತಹ ಒಂದು ಮೂಳೆಯಿಂದ ಫಿಶಸ್ಗಳನ್ನು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಲೈಕ್ ಶಾರ್ಕ್, ರೇಸ್ ಎಕ್ಸೆಟ್ರಾ. ಇಲ್ಲಿ ನೋಡ್ರಿ ಶಾರ್ಕ್ ಆಗಿರ್ಬೋದು, ರೇಸ್ ಅಂತಕ್ಕಂಥದ್ದನ್ನಾಗಿರ್ಬೋದು. ಸೊ ಆ ಒಂದು ಅನಿಮಲ್ಸ್ಗಳನ್ನು ಸೊ ಕಾರ್ಟಿಲೇಜಿಂದ ಸ್ಕೆಲಿಟನಿಂದ ಕೂಡಿರ್ತಕ್ಕಂತಹ ಬಾಡಿಯನ್ನು ನಾವು ಅದರದ್ದು ಇಲ್ಲಿ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ರೇ ಅಂತ. ಸೊ ಈ ಮೀನನ್ನು ನೀವು ಮುಟ್ಟಿದರೆ ಸಾಕು, ಅದರಿಂದ ಕರೆಂಟ್ ಹೊಡೆಯುತ್ತೆ. ಸೊ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಮೀನು ಯಾವುದು. ಸೊ ಹಾಗಾಗಿ ಅದಕ್ಕೆ ಎಲೆಕ್ಟ್ರಿಕ್ ರೇ ಅಂತಲೇ ಹೆಸರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸಮ್ ಹ್ಯಾವ್ ಸ್ಕೆಲಿಟನ್ ಮೇಡ್ ಆಫ್ ಬೋನ್ಸ್ ಆ್ಯಂಡ್ ಕಾರ್ಟಿಲೇಜ್ ಲೈಕ್ ಟ್ಯೂನಾ, ರೂ ಎಕ್ಸೆಟ್ರಾ. ಸೊ ಹಾಗೆಯೇ ಬೋನ್ಸನ್ನು ಇರ್ತಕ್ಕಂತಹ ಪ್ರಾಣಿ ಇದು ಫಿಶಸ್ ಯಾವುದಪ್ಪ ಅಂದರೆ ಟ್ಯೂನಾ ಮತ್ತು ರೂ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಆ್ಯಂಫಿಬಿಯಾ. ಸೊ ಯು ನೋ ದಟ್ ಆ್ಯಂಫಿಬಿಯನ್ಸ್ ಅಂತ ನಾನು ಹೇಳ್ತಾನೆ ಬರ್ತಿದ್ದೀನಿ ನಿಮಗೆ. ಏನು, ದ ಅನಿಮಲ್ಸ್ ವಿಚ್ ಲಿವ್ಸ್ ಬೋತ್ ಲ್ಯಾಂಡ್ ಆ್ಯಂಡ್ ವಾಟರ್, ದಟ್ ಅನಿಮಲ್ಸ್ ಆರ್ ಕಾಲ್ಡ್ ಆ್ಯಂಫಿಬಿಯನ್ಸ್.
ಸೊ ನೀರಿನಲ್ಲೂ ಕೂಡ ಇರುತ್ತೆ ಮತ್ತು ಭೂಮಿ ಮೇಲೇನೂ ಕೂಡ ಇರುತ್ತೆ. ಎರಡೂ ಥರನೂ ಇದ್ದು ವಾಸ ಮಾಡ್ತಕ್ಕಂತಹ ಕೆಪ್ಯಾಸಿಟಿಯನ್ನು ಈ ಅನಿಮಲ್ಸಲ್ಲಿ ಇರುತ್ತೆ. ಸೊ ಅಂಥ ಅನಿಮಲ್ಸನ್ನು ನಾವು ಏನಂತ ಕರಿತೀವಿ? ಆ್ಯಂಫಿಬಿಯನ್ಸ್ ಅಂತ ಕರಿತೀವಿ. They do not have scales but have mucus glands on their skin. ಇದಕ್ಕೆ ಫಿಶ್ಶಿನ ಥರ ಸ್ಕೇಲ್ಸನ್ನು ಇರೋದಿಲ್ಲ. ಸೊ ಆದರೆ ಇದಕ್ಕೆ ಒಂದು ಸ್ಕಿನ್ನಿನ ಮೇಲೆ ಒಂದು ಮ್ಯೂಕಸ್ ಗ್ಲ್ಯಾಂಡ್ಸ್ಗಳನ್ನು, ಮಾಯಿಸ್ಟ್ ಸ್ಕಿನ್ನನ್ನು ನೀವು ಮುಟ್ಟು ನೋಡ್ರಿ ಅದ್ರದ್ದು ಸ್ಕಿನ್ನನ್ನು ಒಂಥರ ಮಾಯಿಸ್ಟ್ ಕಂಡೀಷನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಈ ಫ್ರಾಗ್, ಫಾರ್ ಎಕ್ಸಾಂಪಲ್ ಫ್ರಾಗ್ ಆಗಿರ್ಬೋದು, ಟೋಡ್ ಆಗಿರ್ಬೋದು, ಸೆಲಮೆಂಡರ್ ಆಗಿರ್ಬೋದು, ಸೊ ಇದನ್ನು ಸ್ಕಿನ್ನಿನ ಮೇಲೆ ಮ್ಯೂಕಸ್ ಗ್ಲ್ಯಾಂಡ್ಸ್ಗಳನ್ನು ಫಾರ್ಮೇಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇ ಆರ್ ಆಲ್ಸೋ ಕೋಲ್ಡ್ ಬ್ಲಡೆಡ್ ಅನಿಮಲ್. ಇದರ ರಕ್ತನೂ ಕೂಡ ಏನಾಗಿರುತ್ತೆ? ತಣ್ಣಗಾಗಿರ್ತಕ್ಕಂತಹ ರಕ್ತವನ್ನು ಹೊಂದ್ಕೊಂಡಿರುತ್ತೆ. ಆ್ಯಂಡ್ ದ ಹಾರ್ಟ್ ಈಸ್ 3 ಚೇಂಬರ್ಡ್. ಇದ್ರದ್ದು ಹಾರ್ಟಲ್ಲಿ ಎಷ್ಟು ಚೇಂಬರ್ಸನ್ನು ಇರುತ್ತೆ? ಓನ್ಲಿ 3. ಫಿಶಲ್ಲಿ 2 ಚೇಂಬರ್ ಇರುತ್ತೆ, ಆ್ಯಂಫಿಬಿಯನ್ಸಲ್ಲಿ 3 ಚೇಂಬರ್ಡ್ ಹಾರ್ಟನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ರೆಸ್ಪಿರೇಷನ್ ಈಸ್ ಥ್ರೂ ಗಿಲ್ಸ್ ಆರ್ ಲಂಗ್ಸ್. ಸೊ ಫ್ರಾಕ್ಸ್ಗಳನ್ನು ಯಾವ ಥರ ಉಸಿರಾಡುತ್ತಪ್ಪ ಅಂದರೆ ಅದನ್ನು ಗಿಲ್ಸ್ ಅಥವಾ ಲಂಗ್ಸಿನ ಮೂಲಕ ಅದನ್ನು ರೆಸ್ಪಿರೇಷನ್ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ದಿ ಲೇ ಎಗ್ಸ್ ಇನ್ ವಾಟರ್. ಇದು ಮೊಟ್ಟೆ ಎಲ್ಲಿ ಹಾಕ್ತವಪ್ಪ ಅಂದರೆ ಇದನ್ನು ನೀರಿನಲ್ಲಿ ಮೊಟ್ಟೆ ಹಾಕ್ತಕ್ಕಂತಹ ಒಂದು ಪ್ರಾಣಿಯನ್ನು ಆಗಿದೆ. ಫಾರ್ ಎಕ್ಸಾಂಪಲ್ ಫ್ರಾಕ್ಸ್, ಟೋಡ್ಸ್, ಸೆಲಮೆಂಡರ್ಸ್ ಎಕ್ಸೆಟ್ರಾ. And then reptilia or reptiles. So see here, these are all belong to the family of the reptilia. ಸ್ನೇಕ್ ಆಗಿರ್ಬೋದು, ಟರ್ಟಲ್ ಆಗಿರ್ಬೋದು, ಲಿಸಾರ್ಡ್, ಫ್ಲೈಯಿಂಗ್ ಲಿಸಾರ್ಡ್, ಕ್ರೊಕೊಡೈಲ್. ಸೊ ದೀಸ್ ಆರ್ ಆಲ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ದ ರೆಪ್ಟಿಲಿಯಾ. ಸೊ ದಿ ಹ್ಯಾವ್ ಸ್ಕೇಲ್ಸ್ ಆ್ಯಂಡ್ ಬ್ರೀತ್ ಥ್ರೂ ಲಂಗ್ಸ್. ಸೊ ಇದರಲ್ಲಿ ನಾವು ವಿಶಿಷ್ಟತೆ ಏನು ನೋಡ್ತೀವಪ್ಪ ಆಂಫಿಬಿಯಮ್ ಮತ್ತು ಫಿಶಸ್ ಅಂದರೆ, ಸೊ ಇದನ್ನು ಇದರ ಬಾಡಿಯ ಮೇಲೆ ಏನಾಗಿರುತ್ತೆ? ಸ್ಕೇಲ್ಸ್ಗಳನ್ನು ಇಲ್ಲಿ ನೋಡ್ರಿ, ಹಾವು ಇದೆ, ಸ್ನೇಕ್ ಇದೆ. ಸೊ ಇದರ ಬಾಡಿಯ ಮೇಲೆ ಏನಿರುತ್ತೆ ಅಂದರೆ ಸ್ಕೇಲ್ಸನ್ನು ಫಾರ್ಮೇಷನ್ಸನ್ನಾಗಿರುತ್ತೆ, ಥಿನ್ ಪ್ಲೇಟ್ಸ್ಗಳನ್ನು ಫಾರ್ಮೇಷನ್ಸನ್ನಾಗಿರುತ್ತೆ. ಮತ್ತು ಇದನ್ನು ಯಾವ ಥರ ಉಸಿರಾಡುತ್ತಪ್ಪ ಅಂದರೆ ಲಂಗ್ಸಿನ ಮೂಲಕ ಉಸಿರಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್. ಇದರ ರಕ್ತವನ್ನು ಏನಾಗಿರುತ್ತೆ? ಸೊ ತಣ್ಣಗಾಗಿರ್ತಕ್ಕಂತಹ ರಕ್ತವನ್ನು ಹೊಂದ್ಕೊಂಡಿರ್ತಕ್ಕಂತಹ ಪ್ರಾಣಿಗಳನ್ನು ಇದನ್ನು ಕೂಡ ಆಗಿದೆ. ಸ್ನೇಕ್, ಟರ್ಟಲ್, ಲಿಸಾರ್ಡ್, ಫ್ಲೈಯಿಂಗ್ ಲಿಸಾರ್ಡ್, ಕ್ರೊಕೊಡೈಲ್ಸ್. These are all the cold-blooded animals and most of them have 3-chambered heart, but crocodile has 4-chambered heart. ಈ ಫ್ಯಾಮಿಲಿಗೆ ಬರ್ತಕ್ಕಂತಹ ಏನು ಅನಿಮಲ್ಸ್ಗಳನ್ನು ಇದೆಯೋ ಸ್ನೇಕ್, ಟರ್ಟೋ, ಲಿಸೋ, ಫ್ಲೈಯಿಂಗ್ ಲಿಸಾರ್ಡ್, ಸೊ ಇದಕ್ಕೆಲ್ಲವಕ್ಕೂ ಕೂಡ ಏನಿರುತ್ತೆ? ಹಾರ್ಟಲ್ಲಿ 3 ಚೇಂಬರ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ, ಎಕ್ಸೆಪ್ಟ್ ಕ್ರೋಕೊಡೈಲ್. ಯಾಕಪ್ಪ ಅಂದರೆ ಕ್ರೋಕೊಡೈಲ್ಸ್ ಹ್ಯಾವ್ 4 ಚೇಂಬರ್ಡ್ ಹಾರ್ಟ್. ಈ ಕ್ರೋಕೊಡೈಲ್ ಇದೆಯಲ್ಲ, ಈ ಕ್ರೋಕೊಡೈಲಿಗೆ ಎಷ್ಟಿರುತ್ತೆ? ಹಾರ್ಟಲ್ಲಿ 4 ಚೇಂಬರ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇ ಲೇ ಎಗ್ಸ್ ವಿತ್ ಹಾರ್ಡ್ ಕವರಿಂಗ್ ಇನ್ ವಾಟರ್. ಸೊ ಇದನ್ನು ಇವಾಗ ಕೋಳಿ ಮೊಟ್ಟೆ ನೋಡಿದ್ದೀರಲ್ಲ, ಸೊ ಅದರ ಮೇಲೆ ಹಾರ್ಡ್ ಕವರಿಂಗ್ ಆಗಿರ್ತಕ್ಕಂತಹ ಮೊಟ್ಟೆಯನ್ನು ಇದ್ರದ್ದು ಇರುತ್ತೆ. ಸೊ ಇದನ್ನು ಕೂಡ ಎಲ್ಲ ಹಾಕುತ್ತೆ ಅಂದರೆ ಮೊಟ್ಟೆನ ನೀರಿನಲ್ಲಿ ಹಾಕ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ನೇಕ್ಸ್, ಟರ್ಟಲ್ಸ್, ಲಿಸಾರ್ಡ್ಸ್, ಕ್ರೊಕೊಡೈಲ್ಸ್ ಎಕ್ಸೆಟ್ರಾ. ಆ್ಯಂಡ್ ದೆನ್ ಏವ್ಸ್. ಸೊ ದೇ ಆರ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಇವಾಗವರೆಗೂ ನಾವು ನೋಡಿದ್ದೀವಲ್ಲ ಅನಿಮಲ್ಸ್ ಎಲ್ಲ, ಆ ಅನಿಮಲ್ಸಿಗೆ ಏನಿತ್ತಂದರೆ ಸೊ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್, ಅದರ ರಕ್ತವನ್ನು ಏನಾಗಿತ್ತು? ತಣ್ಣಗಾಗಿತ್ತು. ಬಟ್ ಏವ್ಸ್ ಅಥವಾ ಬರ್ಡ್ಸ್ ಏನಿದ್ದಾವೋ ಸೊ ಅದ್ರ ರಕ್ತವನ್ನು ಯಾವ ಥರ ಇದೆ? ಸೊ ಇದ್ರ ರಕ್ತವನ್ನು ಹ್ಯಾವ್ ಟು ಸಿ ದಟ್ ದ ಬ್ಲಡೆಡ್ ಆಫ್ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಅದರ ಬ್ಲಡನ್ನು ವಾರ್ಮ್ ಆಗಿರ್ತಕ್ಕ, ಬಿಸಿ ರಕ್ತ ಇರ್ತಕ್ಕಂತಹ ಒಂದು ಪ್ರಾಣಿ. ಸೊ ದಿ ಹ್ಯಾವ್ 4 ಚೇಂಬರ್ಡ್ ಹ್ಯಾಡ್. ಸೊ ನಮ್ಮ ಥರನೇ ಇದಕ್ಕೂ ಕೂಡ ಏನಿರುತ್ತೆ? ಹಾರ್ಟಲ್ಲಿ 4 ಚೇಂಬರ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ಬ್ರೀತ್ ಥ್ರೂ ಲಂಗ್ಸ್. ಸೊ ಇದನ್ನು ಲಂಗ್ಸಿನ ಮೂಲಕ ಬ್ರೀತ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ದಿ ಹ್ಯಾವ್ ಆ್ಯನ್ ಔಟರ್ ಕವರಿಂಗ್ ಆಫ್ ಫೆದರ್ಸ್. ಸೊ ಇದ್ರ ನೋಡಿ, ಕ್ರೌ ಇದೆ, ಸ್ಪ್ಯಾರೋ ಇದೆ, ಪಿಜನ್ ಇದೆ, ಡಕ್ ಇದೆ, ಸ್ಟಾಕ್, ಆಸ್ಟ್ರೇಚ್. ಸೊ ಇದನ್ನು ಯಾವ ಥರ ಕವರ್ಡ್ ಆಗಿರಪ್ಪ ಇದ್ರ ಬಾಡಿ ಅಂದರೆ ಫೆದರ್ಸ್ ಇಂದ ಇದ್ರ ಬಾಡಿಯನ್ನು ಕವರ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇರ್ 2 4 limbs ಆರ್ ಮಾಡಿಫೈಡ್ ಇಂಟು ವಿಂಗ್ಸ್ ಫಾರ್ ಫ್ಲೈಯಿಂಗ್. ಸೊ ನಮ್ಮಲ್ಲಿ 4 limbs ಮತ್ತು ಹೈಂಡ್ ಲಿಮ್ಸ್ ಅಂತ ಇದ್ದಾವೆ.
ಸೊ 4 ಲಿಮ್ಸ್ ಅಂದರೆ ಮುಂಗಾಲು, ಹೈಂಡ್ ಲಿಮ್ಸ್ ಅಂದರೆ ಹಿಂಗಾಲು ಅಂತ. ಸೊ ನಮಗೆ ಹ್ಯಾಂಡ್ಸನ್ನು 4 ಲಿಮ್ಸ್ ರೂಪದಲ್ಲಿದೆ, ಲೆಗ್ಸನ್ನು ಹೈಂಡ್ ಲಿಮ್ಸ್ ರೂಪದಲ್ಲಿದೆ. ಸೊ ಆದರೆ ಬರ್ಡ್ಸಲ್ಲಿ ಏನು 4 ಲಿಮ್ಸನ್ನು ಇದೆಯೋ ಅದನ್ನು ವಿಂಗ್ಸ್ ರೂಪದಲ್ಲಿ ಅದನ್ನು ಫಾರ್ಮೇಷನ್ಸನ್ನು ಆಗಿದೆ. ಆ ವಿಂಗ್ಸೇ ಬೇರೆ, ಫೆದರ್ಸೇ ಬೇರೆ. ವಿಂಗ್ಸ್ ಅಂದರೆ ಅದರ ಮುಂಗಾಲುಗಳಂತ ಹೇಳ್ತೀವಿ, ಫೆದರ್ಸನ್ನು ಹಿಂಗಾಲು ಅಂತ ಹೇಳ್ತೀವಿ. ಆ ವಿಂಗ್ಸಿನ ಮೂಲಕ ಅದನ್ನು ಬರ್ಡ್ಸ್ ಇವಾಗ ಫ್ಲೈ ಮಾಡ್ತೀವಲ್ಲ, ನೋಡಿರ್ಬೋದು ನೀವು. ಆ ಬರ್ಡ್ಸನ್ನು ಫ್ಲೈ ಮಾಡೋದು ಯಾವುದರಿಂದ? ಅದರ ವಿಂಗ್ಸ್, ಮುಂಗಾಲುಗಳಿಂದ ಅದನ್ನು ಫ್ಲೈ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ದೇ ಲೇ ಎಗ್ಸ್, ಇದನ್ನು ಕೂಡ ಮೊಟ್ಟೆ ಹಾಕ್ತಕ್ಕಂತಹ ಒಂದು ಪ್ರಾಣಿ. ಫಾರ್ ಎಕ್ಸಾಂಪಲ್ ಕ್ರೌ, ಸ್ಪ್ಯಾರೋ, ಪಿಜನ್, ಡಕ್, ಸ್ಟೋಕ್, ಆಸ್ಟ್ರಿಚ್, ಎಕ್ಸೆಟ್ರಾ. ಆ್ಯಂಡ್ ದೆನ್ ಮೆಮ್ಮೆಲಿಯಾ. ಸೊ ದೀಸ್ ಆರ್ ಆಲ್ಸೋ ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಮೆಮೇಲಿಯನ್ಸು ಕೂಡ ಏನು ವಾರ್ಮ್ ಬ್ಲಡೆಡ್ ಅನಿಮಲ್ಸ್. ಇಲ್ಲೆಲ್ಲವೂ ಕೂಡ ಮೆಮೇಲಿಯನ್ಸನ್ನು ಕೊಟ್ಟಿದ್ದಾರೆ. ಪರ್ಕ್ಯೂಪೈನ್, ಡಾಗ್, ಲಯನ್, ಕ್ಯಾಟ್, ಮತ್ತು ಇದನ್ನು ಹ್ಯೂಮನ್ ಬೀಯಿಂಗ್ಸ್. ಸೊ ಇವೆಲ್ಲವೂ ಕೂಡ ಇದನ್ನು ವೇಲ್ ಆಗಿರ್ಬೋದು, ಮತ್ತು ಇದನ್ನು ಟೈಗರ್ ಆಗಿರ್ಬೋದು, ಅಥವಾ ಲಯನನ್ನು ಆಗಿರ್ಬೋದು, ರ್ಯಾಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕೊಟ್ಟಿದ್ದಾರೆ. ಸೊ ಇವು ಒಂದು ವಾರ್ಮ್ ಬ್ಲಡೆಡ್ ಆಗಿರ್ತಕ್ಕಂತಹ ಅನಿಮಲ್ಸ್. ಸೊ ವಾರ್ಮ್ ಬ್ಲಡೆಡ್ ಅನಿಮಲ್ಸ್ ಆರ್ ಆಲ್ ಬಿಲಾಂಗ್ಸ್ ಟು ದ ಮೆಮೇಲಿಯಾ, ನಮ್ಮ ಗುಂಪಿಗೆ ಸೇರಿರ್ತಕ್ಕಂತಹ ಒಂದು ಕ್ಲಾಸ್. ದೇ ಹ್ಯಾವ್ 4 ಚೇಂಬರ್ ಹಾರ್ಟ್ಸ್. ನಮಗೂ ಕೂಡ 4 ಚೇಂಬರ್ ಇರುತ್ತೆ ತಾನೆ ಹಾರ್ಟಲ್ಲಿ. ಸೊ ಹಾಗಾಗಿ ಇದರಲ್ಲಿ ಕೂಡ 2 ಆರಿಕಲ್ಸ್ ಮತ್ತು 2 ವೆಂಟ್ರಿಕಲ್ಸ್. ಸೊ ಇದರಲ್ಲಿ ದೇ ಹ್ಯಾವ್ 4 ಚೇಂಬರ್ ಹಾರ್ಟ್. ದೇ ಹ್ಯಾವ್ ಮಮರಿ ಗ್ಲ್ಯಾಂಡ್ಸ್ ಫಾರ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಟು ನರಿಶ್ ದೇರ್ ಯಂಗ್ ಒನ್ಸ್. ಸೊ ಇವೆಲ್ಲದರಲ್ಲೂ ಕೂಡ ಸ್ಪೆಷಲಿ ಇನ್ ಫೀಮೇಲ್ಸನ್ನು ಏನು ಮಾಡುತ್ತೆ ಅಂದರೆ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಎಲ್ಲ ಮೆಮೇಲಿಯನ್ಸ್ಗೂ ಕೂಡ ಏನಾಗಿರುತ್ತೆ, ಮಮರಿ ಗ್ಲ್ಯಾಂಡ್ಸ್ಗಳನ್ನು ಇರುತ್ತೆ. ಸೊ ಆ ಮೆಮರಿ ಗ್ಲ್ಯಾಂಡ್ಸ್ ಇಟ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಮಿಲ್ಕ್ ಟು ನರಿಶ್ ದ ಯಂಗ್ ಒನ್ಸ್. ಯಂಗ್ ಒನ್ಸನ್ನು ನರಿಷನ್ನು ಮಾಡೋಕ್ಕಾಗಿ ಏನಿರುತ್ತೆ ಅಂದರೆ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಮಮರಿ ಗ್ಲ್ಯಾಂಡ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ದ ಸ್ಕಿನ್ ಹ್ಯಾಸ್ ಹೇರ್ಸ್ ಆ್ಯಂಡ್ ಸ್ವೆಟ್ ಗ್ಲ್ಯಾಂಡ್ಸ್. ಸೊ ಸ್ಕಿನ್ನಿನ ಮೇಲೆ ಹೇರ್ಸನ್ನು ಫಾರ್ಮೇಷನನ್ನು ಆಗಿರುತ್ತೆ. ಇವಾಗ ನೋಡಿರಿ, ನಮ್ಮ ಸ್ಕಿನ್ನನ್ನೇ ನಾವು ನೋಡಿಕೊಂಡಾಗ ಸೊ ನಮ್ಮ ಕೈ ಅಥವಾ ಕಾಲಲ್ಲಿ ಒಂದು ಥಿನ್ನಾಗಿರ್ತಕ್ಕಂಥ ಹೇರ್ಸ್ಗಳನ್ನು ಫಾರ್ಮೇಷನ್ಸನ್ನಾಗಿರುತ್ತೆ. ಸೊ ಆ ಥರ ಇದರಲ್ಲೂ ದ ಸ್ಕಿನ್ ಹ್ಯಾಸ್ ಹೇರ್ಸ್ ಆ್ಯಂಡ್ ಸ್ವೆಟ್ ಗ್ಲ್ಯಾಂಡ್ಸ್ ಅಂದರೆ ಬೆವರನ್ನು ಇದು ಮಾಡ್ತಕ್ಕಂತಹ ಗ್ಲ್ಯಾಂಡ್ಸ್ಗಳನ್ನು ಇಲ್ಲಿ ನಾವು ನಮ್ಮಲ್ಲಿ ನೋಡ್ತೀವಿ. ಸೊ ನೋಡಿರಿ, ಜಾಸ್ತಿ ಟೈರ್ಡ್ ಆದರೆ ಏನಾಗುತ್ತೆ ಅಂದರೆ ಬೆವರನ್ನು ಇದಾಗುತ್ತೆ. ಸೊ ಆ ಥರ ಸ್ವೆಟ್ ಗ್ಲ್ಯಾಂಡ್ಸ್ಗಳನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಗಿವ್ ಬರ್ತ್ ಟು ದೇರ್ ಯಂಗ್ ಒನ್ಸ್. ಬಹಳಷ್ಟು ಏನು ಮೆಮೆಲಿಯನ್ಸ್ಗಳನ್ನು ಇದ್ದಾವೆ, ಅವು ಏನಾಗುತ್ತೆ ಅಂದರೆ ಮರಿಯನ್ನು ಹಾಕ್ತಕ್ಕಂತಹ ಒಂದು ಪ್ರಾಣಿಗಳು. ಬೇರೆ ಎಲ್ಲವೂ ಕೂಡ ಮೊಟ್ಟೆಯನ್ನು ಹಾಕಿದರೆ ಇವು ಏನಾಗಿರ್ತವೆ, ಮರಿಗಳನ್ನು ಹಾಕ್ತಕ್ಕಂತಹ ಪ್ರಾಣಿಗಳು. ಆ್ಯಂಡ್ ಸಮ್ ಆಫ್ ದೆಮ್ ಲೇ ಎಗ್ಸ್. ಇದರಲ್ಲಿ ಕೆಲವೊಂದು ಏನು ಮಾಡ್ತೇವೆ ಅಂದರೆ ಮೊಟ್ಟೆಯನ್ನು ಹಾಕ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಲೈಕ್ ಪ್ಲಾಟಿಪಸ್ ಆ್ಯಂಡ್ ಎಕಿಡ್ನಾ. ಮುಳ್ಳುಹಂದಿ ಅಂತ ನಾವು ಇಲ್ಲಿ ನೋಡಿ, ಎಕಿಡ್ನಾ ಇದೆ ಇಲ್ಲಿ, ಪ್ಲಾಟಿಪಸ್ ಮತ್ತು ಎಕಿಡ್ನಾ. ಸೊ ಫಿಗರ್ ನಂಬರ್ 5. ಸೊ ಆ ಫಿಗರ್ ನಂಬರ್ 5 ನೋಡಿರಿ, ಇದನ್ನು ಎಕಿಡ್ನಾ ಅಂತ ನಾವು ಇಲ್ಲಿ ಕನ್ಸಿಡರನ್ನು ಮಾಡ್ಬೋದು. ಸೊ ಇದನ್ನು ಮೆಮೇಲಿಯನ್ಸ್, ಇದನ್ನು ದಿಲ್ಲೇ ಎಗ್ಸ್ಗಳನ್ನು ಹಾಕ್ತಕ್ಕಂತಹ ಪ್ರಾಣಿ ಅಂತಂದು ಹೇಳ್ತಾರೆ. ಸೊ ಆ್ಯಂಡ್ ದೆನ್ ನೋಮನ್ ಕ್ಲೇಚರ್. ಇಡೀ ಪಾಠದ ನೋಮನ್ ಕ್ಲೇಚರನ್ನು ನಾವು ಇಲ್ಲಿ ನೋಡ್ತೀವಿ ಅಂದರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಬೀನ್ ಗಿವನ್ ದ ಸೈಂಟಿಫಿಕ್ ನೇಮ್ಸ್ which can be used to identify them anywhere in the world. ಸೊ ಎಲ್ಲ ಜೀವಿಗಳಿಗೂ ಕೂಡ ಒಂದು ಸೈಂಟಿಫಿಕ್ ನೇಮನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ನಾವು ಯಾವ ದೇಶದಲ್ಲೂ ಕೂಡ ಹೋಗಿದ್ರೂ ಕೂಡ ಆ ಒಂದು ಸೈಂಟಿಫಿಕ್ ನೇಮಿನ ಮೂಲಕ ಆ ಪ್ರಾಣಿಯನ್ನು ನಾವು ಗುರ್ತು ಹಿಡಿಬೋದು. ಸೊ ನಿಮಗೆ 8ನೇ ಕ್ಲಾಸಲ್ಲಿ ನಾನು ಪಾಠ ಮಾಡಿದ್ದೆ. ಸೊ ಏನು ಇದನ್ನು ಡಾಗ್, ದ ಸೈಂಟಿಫಿಕ್ ನೇಮ್ ಆಫ್ ಡಾಗ್ ಈಸ್ ಕೆನಿಸ್ ಫೆಮಿಲಿಯರ್ ಅಂತ. ಸೊ ಶಾರ್ಪ್ ಟೀತ್ ಅನಿಮಲ್ ಅಂದರೆ ಕೆನಿಸ್ ಫೆಮಿಲಿಯರ್. ಸೊ ಈಕ್ವಸ್ ಕ್ವಬ್ಯಾಲಸ್, ಹಾರ್ಸನ್ನು ಈಕ್ವಸ್ ಕ್ವಬ್ಯಾಲಸ್ ಅಂತ ಹೇಳಿದ್ದೆ. ಯಾಕಪ್ಪ ಈಕ್ವಸ್ ಕ್ವಬ್ಯಾಲಸ್? ದ ಸೈಂಟಿಫಿಕ್ ನೇಮ್ ಆಫ್ ದ ಹಾರ್ಸ್ ಈಸ್ ಈಕ್ವಸ್ ಕ್ವಬ್ಯಾಲಸ್ ಅಂತಕ್ಕಂಥ.
ಮತ್ತು ಮ್ಯಾಂಗೋ ಮ್ಯಾಂಜಿಫೆರಾ ಇಂಡಿಕಾ. ಸೊ ದ ಸೈಂಟಿಫಿಕ್ ನೇಮ್ ಆಫ್ ದ ಮ್ಯಾಂಗೋ ಮ್ಯಾಂಜಿಫೆರಾ ಇಂಡಿಕಾ. ಅಂದರೆ ನೀವು ಮ್ಯಾಂಜಿಫೆರಾ ಇಂಡಿಕಾ ಅಂದರೆ ಸೊ ಈಸಿಯಾಗಿ ನಾವು ಇಡೀ ವರ್ಲ್ಡಲ್ಲಿ ಎಲ್ಲಾದರೂ ಹೋಗಿದ್ರು ಕೂಡ ಮ್ಯಾಂಜಿಫೆರಾ ಮೀನ್ಸ್ ಮ್ಯಾಂಗೋ. ಈಕ್ವಸ್ ಕಬ್ಯಾಲಸ್ ಮೀನ್ಸ್ ಹಾರ್ಸ್. ಹಿಯರ್ ಕೆನಿಸ್ ಫೆಮಿಲಿಯರ್ಸ್ ಮೀನ್ಸ್ ಶಾರ್ಪ್ ಟೀತ್ ಅನಿಮಲ್ಸ್ ಮೀನ್ಸ್ ಡಾಗ್. ಸೊ ಈ ಥರ ಒಂದು ಸೈಂಟಿಫಿಕ್ ನೇಮ್ಸನ್ನು ಕೊಟ್ಟು ಎಲ್ಲ ಪ್ರಾಣಿಗಳನ್ನು ಏನು ಮಾಡ್ತೇವಪ್ಪ ಅಂದರೆ ಸೊ ಅದರದ್ದು ಗುರುತನ್ನು ಹಿಡಿಯತಕ್ಕಂಥದ್ದನ್ನು ನಾವು ನೋಡ್ತೀವಿ. ದ ಸಿಸ್ಟಮ್ ಆಫ್ ಸೈಂಟಿಫಿಕ್ ನೇಮಿಂಗ್ ಆರ್ಗ್ಯಾನಿಸಮ್ಸ್ ಈಸ್ ಕಾಲ್ಡ್ ಬೈನಾಮಿನಲ್ ನೋಮೆನ್ಕ್ಲೇಚರ್. ಸೊ ಇದಕ್ಕೆ ಏನಂತ ಕರೀತಾರೆ, ಒಂದು ಸೈಂಟಿಫಿಕ್ ನೇಮಿನ ಒಂದು ಸಿಸ್ಟಮನ್ನು ಸೊ ಅದನ್ನು ಏನಂತ ಕರೆದಿದ್ದಾರೆ ಅಂದರೆ ಬೈನಾಮಿಯಲ್ ನೋಮೆನ್ಕ್ಲೇಚರ್ ಅಂತ ಕರೆದಿದ್ದಾರೆ. ದ ಬೈನಾಮಿಯಲ್ ನೋಮೆನ್ಕ್ಲೇಚರ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್. ಸೊ ಅದನ್ನು 2 ಪಾರ್ಟ್ಸನ್ನು ಕನ್ಸಿಸ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ದ ಫಸ್ಟ್ ನೇಮ್ ಈಸ್ ದ ಜೀನಸ್ ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಈಸ್ ದ ಸ್ಪೀಸೀಸ್. ಅದರದ್ದು ಫಸ್ಟ್ ನೇಮನ್ನು ಜೀನಸ್ಸಿಂದ ಸ್ಟಾರ್ಟ್ ಆಗಿರುತ್ತೆ, ಅದು ವಂಶದಿಂದ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಸೆಕೆಂಡ್ ಪಾರ್ಟನ್ನು ಅದರದ್ದು ಸ್ಪೀಸೀಸಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಅದ್ರ ಗುಣಕ್ಕೆ ತಕ್ಕಂತೆ ಅದನ್ನು ಏನಾಗಿರುತ್ತೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಬೇಸಿಕ್ ಕ್ಲಾಸಿಫಿಕೇಷನ್ ಅಂತ ಹೇಳಿದ್ದೀನಿ. ಸ್ಪೀಸೀಸ್ ಮೀನ್ಸ್ ದ ಬೇಸಿಕ್ ಕ್ಲಾಸಿಫಿಕೇಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇಟ್ ಇಸ್ ಕಾಲ್ಡ್ ಇಟ್ ಆಸ್ ಸ್ಪೀಸೀಸ್ ಅಂತ ಹೇಳಿದ್ದೀನಿ. ಇಲ್ಲಿ ಜೀನ್ಸ್ ಅಂದರೆ ವಂಶ ಅಂತ ಹೇಳಿದ್ದೀನಿ. ಹಾಗೆಯೇ ಅದರ ಜೀನಸ್ ಮತ್ತು ಸ್ಪೀಸಿನ ಮೂಲಕ ಏನಾಗಿರುತ್ತೆ ಆ ಒಂದು ಜೀವಿಯ ಒಂದು ಹೆಸರನ್ನು ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. The system of scientific naming or nomenclature we use today was introduced by Carolus Linnaeus. ಇದನ್ನು ಕರೋಲಸ್ ಲೀನಿಯಸನ್ನು ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ ಈ ಸಿಸ್ಟಮನ್ನು ನಾವು ಇವತ್ತು ಅದನ್ನು ಫಾಲೋ ಅಪ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಎಕ್ಸಾಂಪಲ್, ದ ಸೈಂಟಿಫಿಕ್ ನೇಮ್ ಆಫ್ ಹ್ಯೂಮನ್ ಬೀಯಿಂಗ್ ಈಸ್ ಹೋಮೋ ಸಪಿಯನ್ಸ್. Here homo is the name of the genus and sapiens is the name of the species. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸನ್ನು ಸೊ ಇದ್ರದ್ದು ಸೈಂಟಿಫಿಕ್ ನೇಮ್ ಏನಪ್ಪ ಮೀನ್ಸ್ ಹೋಮೋ ಅಂದರೆ ಸೊ ಸೆಪಿಯನ್ಸ್ ಅಂತ. ಆ್ಯಂಡ್ ಹೋಮೋ ಈಸ್ ದ ಸೆಪಿಯನ್ಸ್, ಇಟ್ ಈಸ್ ದ ಜೀನ್ಸ್, ನಮ್ಮ ಜೀನ್ಸಿಂದ ಬಂದಿರತಕ್ಕಂಥದ್ದು. ಆ್ಯಂಡ್ ಸೆಪಿಯನ್ಸ್ ಮೀನ್ಸ್ ಸ್ಪೀಸೀಸ್ ಅಂತಂದು ಇಲ್ಲಿ ಕನ್ಸಿಡರ್ ಮಾಡಿದ್ದಾನೆ. ಸೊ ಓಕೆ ಡಿಯರ್ ಸ್ಟೂಡೆಂಟ್ಸ್, Today we shall discuss about the importance of vertebrates. In vertebrates we have to divided into the 5 classes. They are fishes, amphibia, reptilia and waves, and mammalia, and then nomenclature. Okay, thank you.